ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಈ ಶುಕ್ರವಾರ ಮತ್ತು ಥಿಯೇಟ್ರ್ ಕಡೆ ಹೋದರೆ ಸ್ವಲ್ಪ ಜಾಗ್ರತೆ ಆಗಿರಿ, ಯಾಕೆಂದರೆ ಲೂಸ್ಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ನಾನು ಮಾತಾಡ್ತಾ ಇರೋದು ಲೂಸ್ಗಳು ಚಿತ್ರದ ಬಗ್ಗೆ. ಈ ವಾರ ಮುರಳಿ, ಅಕುಲ್ ಬಾಲಾಜಿ, ಶ್ರೀಕೆ ಅಭಿನಯದ ಲೂಸ್ಗಳು ರಿಲೀಸ್ ಆಗ್ತದೆ. ಈ ಲೂಸ್ಗಳು ಏನೇನು ಮಾಡಿದ್ದಾರೆ ಸಿನಿಮಾದಲ್ಲಿ, ಆ ಲೂಸ್ ಆಟ ಎಲ್ಲ ನಿಮ್ಮ ಮುಂದಿಡೋದು ಈ ವಿಶೇಷ ಕಾರ್ಯಕ್ರಮ 100% ಲೂಸ್ಗಳು. ಸ್ವಲ್ಪ ಟೈಟ್ ಮಾಡ್ತೀರಾ? ಎಸ್, ಲೂಸ್ಗಳು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ತುಂಬ ಜನ ಇದ್ದಾರೆ. ಬಟ್ ಅದರಲ್ಲಿ ಒಬ್ಬರ ಬಗ್ಗೆ ಫಸ್ಟ್ ಹೇಳ್ತೀನಿ. ಕರ್ನಾಟಕದ ಮಹಿಳೆಯರ ಮನೆಗೆದ್ದ ಯಶಸ್ವಿ ನಿರೂಪಕ ಅಕುಲ್ ಬಾಲಾಜಿ ಅವರು. ತುಂಬ ಜನ ಮಿಸ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ, ನಮ್ಮ ಚಾನಲ್ಗೆ ಬಂದಿದ್ದಾರೆ. ಅಕುಲ್, ನಾನು ಮಾತಾಡೋಕ್ಕಿಂತ ಇಲ್ಲಿ ನೀವಿದ್ದಾಗ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ, ನಮ್ಮ ಜೊತೆ ಲೂಸ್ಗಳಿದ್ದಾರೆ, ಅವ್ನು ಖಂಡಿತ ಟೈಟ್ ಮಾಡೇ ಮಾಡ್ತೀನಿ. ಓಕೆ, ಈ ಕಡೆಯಿಂದ ನೋಡಿದ್ರೆ ನಮ್ಮ ಲೂಸ್ ನಂಬರ್ 1, the one and only Shri Murli. Welcome Shri Murli. How are you? And of course he is one of the best ಅಂತ ಹೇಳ್ಬೋದು. ಯಾಕಂತಂದ್ರೆ ಎನಿ ಟೈಪ್ ಆಫ್ ಫಿಲ್ಮ್ನ ಎನಿ ಕ್ಯಾರೆಕ್ಟರ್ನ ಸಲೀಸಾಗಿ ಮಾಡುವಂಥ ದ ಒನ್ ಅಂಡ್ ಓನ್ಲಿ ನಟ. ಆಮೇಲೆ ಆ ಕಡೆ ಬಂದರೆ ನಮ್ಮ ಲೂಸ್ ಮಹಾರಾಜ್ ಅಂದ್ರೆ ಯಾರು ಹೇಳಿ? ಕ್ಯಾಪ್ಟನ್ ಆಫ್ ದ ಶಿಪ್ ರೀ, ನಮ್ಮ ಡೈರೆಕ್ಟರ್ ಅರುಣ್. ಹೇ ಅರುಣ್, ಹೌ ಆರ್ ಯು? ಓಕೆ, ಅವ್ರು ಖುಷಿಯಾಗಿದ್ದಾರೆ. ಯಾಕಂದ್ರೆ ಪಕ್ಕದಲ್ಲಿ ಒಂದು ಸುಂದರಿ ಕೂತಿದ್ದಾರೆ. ಆ ಸುಂದರಿ ಯಾರು ಹೇಳಿ? ಆಫ್ ಕೋರ್ಸ್ ಈ ಲೂಸ್ಗಳು ಚಿತ್ರದಲ್ಲಿ ಡೆಬ್ಯೂ ಆಗಿ ಬರ್ತಿದ್ದಾಳೆ ಸುಂದರಾಂಗಿ ಶ್ರಾವ್ಯ. ವೆಲ್ಕಮ್ ಶ್ರಾವ್ಯ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮೆಲ್ರಿಗೂ ಯಾವ ಥರ ಫೀಲ್ ಆಗ್ತಿದೆ ಗೊತ್ತಾ? ಎಕ್ಸಾಮಿನೇಷನ್ ಬರೆದು ನನ್ನ ಮಗಂದು ರಿಸಲ್ಟ್ ನಾಳೆ ಬರ್ತಾ ಇದೆ ಅನ್ನೋ ಫೀಲಿಂಗ್ ಅಲ್ಲಿ ಇದೀವಿ. ಆಕ್ಚುಲಿ ಇನ್ನೇನು ರಿಸಲ್ಟ್ ಬರ್ತಾ ಇದೆ, ಆ ರಿಸಲ್ಟ್ ಎಕ್ಸಾಮಿನರು ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ಮೂಡ್ ಚೆನ್ನಾಗಿದ್ರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ, ಮೂಡ್ ಖರಾಬ್ ಆಗಿದ್ರೆ ಫೇಲ್ ಮಾಡ್ಬಿಡ್ತಾರೆ. ಬಟ್ ಐ ಫೀಲ್ ನಮ್ಮ ಇಡೀ ಕರ್ನಾಟಕ ಜನತೆ ನಮ್ಮ ಎಕ್ಸಾಮಿನರ್ಸ್ ಆಗಿರೋದ್ರಿಂದ ಅವ್ರ ಮೂಡೆಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗಿ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಅಕುಲಿಗೆ ಜಾಸ್ತಿ ಅವಕಾಶ ಕೊಟ್ಟರೆ ಅಷ್ಟೇ ನನ್ನ ಕೆಲಸ ಕತ್ರಿ ಗ್ಯಾರಂಟಿ. ದೇವ್ರನ್ನ ಕೊಡೋಕೆ ಹೋಗಲ್ಲ ಚಾನ್ಸ್ ನೆಕ್ಸ್ಟು. ಬಟ್ ಮಾತಾಡೋಕ್ಕಿಂತ ಮುಂಚೆ ಲೂಸ್ಗಳು ಚಿತ್ರದ ಒಂದು ಟ್ರೈಲರ್ ನೋಡಲೇಬೇಕು. ನೋಡಿದ್ಮೇಲೆ ನಿಜವಾಗ್ಲೂ ಇಲ್ಲಿ ಸ್ವಲ್ಪ ಜಾಸ್ತಿ ಅಟ್ಮಾಸ್ಫಿಯರ್, ಒಳ್ಳೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂದ್ಕೊಳ್ತೀನಿ. ಲೂಸ್ಗಳು ಟ್ರೈಲರ್ ನೋಡ್ತಾ ಹಾಗೆ ಮಾತಾಡೋಣ. ಅಬ್ಬಾ, ಯಾರಿಗೆ ಟೈಟ್ ಆಗಿದೆ ಬರ್ತದೆ ಇಲ್ಲಿ ನನಗೆ ಕಿವಿಲಿ. ಅರುಣ್, ಏನಿದು? ದೇವ್ರನ್ನ ಲೂಸ್ ಅನ್ಸ್ತಾ ಇಲ್ಲಪ್ಪ, ಫುಲ್ ಟೈಟ್ ಆಗಿದೆ. ಟ್ರೈಲರ್ ನೋಡಿದ್ಮೇಲೆ ನಾನು ಮಾತಾಡೋಕ್ಕಿಂತ ನೀವೇ ಮಾತಾಡಬೇಕು. ಅದು ನೋಡಿದ ಕೂಡ ಫಸ್ಟ್ ಇಂಪ್ರೆಷನ್ ಬರೋದು ಇತ್ತೀಚಿನ ಒಂದು ಟ್ರೆಂಡು, ಡಬಲ್ ಮೀನಿಂಗ್ ಟ್ರೆಂಡು. ಹೌದು, ಜಾಸ್ತಿ ಸೆನ್ಸರ್ ಹಾಕಿದ್ದೀರಾ. ಅದು ಓಕೆ, ಸೆನ್ಸರ್ ಅವ್ರು ಕಟ್ ಮಾಡಿದ್ದಾರೆ. ಬೀಪ್ ಹಾಕಿರೋದಿಲ್ಲ ನಾನು ಹೇಳ್ಬೋದಾ? ಇಲ್ಲ, ಅದು ಬೀಪ್ ಆಗಿರೋದು ಹೇಳ ಹೇಳಿ. ಯಾರು ಡೈಲಾಗ್ ಬೀಪ್ ಬಂತು? ಮತ್ತೆ ನಿನ್ ಡೈಲಾಗ್ ಇದ್ದಾನೆ, ನೀನ್ ಹೇಳು. ಏನೋ ಒಟ್ಟಲ್ಲಿ ಮಾತಾಡ್ಬಿಡ್ತಾನೆ. ಸಿ ವಾಟ್ ಐ ಫೀಲ್, ಅದು ಡಬಲ್ ಮೀನಿಂಗ್ ಅಂತ ಹೇಳೋಕ್ಕಿಂತ ರಿಯಲಿಸ್ಟಿಕಲಿ ಈಗ ನಾವಿದೀವಿ, ನಾವು ಸಾಚಗಳಲ್ಲ. ನಾವು ಆಚೆ ಹೋದ್ರೆ ಏನ್ ಮಗ, ಬಾ ಮಗ, ನನ್ನ ಮಗನೇ, ಆ ಬೀಪು ಈ ಬೀಪ್ ಅಂತ ಮಾತಾಡ್ತೀವಿ ಅಲ್ವಾ? ಏ ನಿನ್ನ ಬೀಪು ನನ್ನ ಮಗನೇ, ಏ ನಿನ್ನ ಬೀಪು ನನ್ನ. ಸಿ ದಟ್ಸ್ ಅ ಕಾಮನ್ ಥಿಂಗ್, ನಾವು ರೆಗ್ಯುಲರ್ ಆಗಿ ಬಳಸುವಂತ ಪದಗಳು. ಆಮೇಲೆ ಎಸ್ಪೆಷಲಿ ಏನು ಅಂತ ಹೇಳಿದ್ರೆ ಯಾರು ಬೇಕು ಅಂತ ಬಳಸಲ್ಲ, ಆ ಎಮೋಷನ್ ಟೈಮ್ ಅಂದರೆ ಸಿಚುವೇಶನ್ಸ್ ಡಿಮ್ಯಾಂಡ್ ಮಾಡೋದು ಕೆಲವೊಂದ್ಸರಿ. ಆಮೇಲೆ ಇನ್ನೊಂದು ಬೈಗುಳುಗಳಿಗೂ ಒಂದು ಮೀನಿಂಗ್ ಇದೆ. ಆ್ಯಕ್ಚುಲಿ ದ ಮೆಡಿಟೇಷನ್, ಅದು ಒಂದು ಮೆಡಿಟೇಷನ್. ಹೌದು, ಏಕೆ ಅಂತ ಹೇಳಿದ್ರೆ ಸ್ಟ್ರೆಸ್ನ ಹೊರಗೆ ಹಾಕೋಕ್ಕೆ ಇರೋದು ಒಂದೇ. ಅಂದ್ರೆ ಬಹುಶಃ ನಮ್ಮ ಲೂಸ್ ಮಹಾರಾಜ್ ಪ್ರಯತ್ನ ಪಡ್ತಿರ್ಬೋದೇನೋ. ಫಸ್ಟ್ ಟೈಮು ಕೆಟ್ಟ ಪದಗಳಲ್ಲಿ ಒಂದು ಏನು ಸುಮ್ಮನೆ ಡಬಲ್ ಮೀನಿಂಗ್ ಟ್ರೆಂಡ್ ಇದೆ, ಅದಕ್ಕೋಸ್ಕರ ಮಾಡಿರೋದು ಡೆಫಿನೆಟ್ ಆಗಿ ಮಾಡಿಲ್ಲ, ಐ ಪ್ರಾಮಿಸ್ ಯು. ಅಲ್ಲ, ಎಲ್ಲ ಇದರಲ್ಲಿ ಉಲ್ಟಾ ಪಲ್ಟಾ ಇದೆ ಖಂಡಿತ. ಈ ಟೈಟಲ್ ನೋಡಿದ್ರು ಕೂಡ ಲೂ ಒಂದು ಕಡೆ ಎಲ್ಲ ಫುಲ್ ಉಲ್ಟಾ ಪಲ್ಟಾ ಕೊಟ್ಟಿದ್ರೆ. ನೀವು ನೋಡ್ತಾ ಇದ್ರು ಒಂದ್ಸಲ ಹಿಂಗೆ ನೋಡಬೇಕು, ಒಂದ್ಸಲ ಹೇಗೆ ನೋಡಬೇಕು, ನೋಡೋರೆ ಫುಲ್ ಕನ್ಫ್ಯೂಸ್ ಆಗಿರ್ತಾರೆ. ಅದೇನು ಅಂತ ಹೇಳಿದ್ರೆ ಸಿನಿಮಾ ಕ್ಯಾರೆಕ್ಟರೇ ಉಲ್ಟಾ ಇರುತ್ತೆ. ನಿಮಗೆ ಸಿನಿಮಾಗೆ ಒಂದು ಓಪನಿಂಗ್ ಅಂತ ಇರುತ್ತೆ, ನನ್ನ ಸಿನಿಮಾಗೆ ಅದು ಓಪನಿಂಗೇ ಇರಲ್ಲ. ಟೈಟ್ಲ್ ಹೇಗೆ ಲೂಸ್ಗೊಂದು ಉಲ್ಟಾ ಇದೆಯೋ, ನೀವು ನೋಡೋ ಸಿನಿಮಾದಲ್ಲಿ ಫಸ್ಟ್ ಫ್ರೇಮೇ ಸಿನಿಮಾದೆಲ್ಲೋ ಸೆಂಟ್ರ್ ಫ್ರೇಮ್ನ ಎತ್ತಿಟ್ಟಿರ್ತೀನಿ ನಾನು ಓಪನಿಂಗ್ಗೆ ಸಿನಿಮಾದಲ್ಲಿ. ಸೊ ನಿಮ್ಗೆ ಅದು ಲೂಸ್ಗಳು ಹೇಗೆ ಉಲ್ಟಾ ಪಲ್ಟಾ ಹೋಗೋದು, ನನ್ನ ಸ್ಕ್ರೀನ್ ಪ್ಲೇನು ಉಲ್ಟಾ ಪಲ್ಟಾ ಹೋಗ್ತಾ ಹೋಗುತ್ತೆ ನಿಮಗೆ. ಸೊ ನೀವು ಒಂದ್ಸರಿ ಸಿನಿಮಾ ನೋಡಿ, ಈ ಟೈಟಲ್ ನೋಡಿ ಆದಮೇಲೆ ಓ ಇದು ಲೂಸ್ಗಳು ಇರ್ಬೋದು ಅಂತ ಕನ್ಫ್ಯೂಷನ್ ಕ್ಲಾರಿಟಿ ಸಿಗುತ್ತಲ್ವ. ಸಿನಿಮಾ ನೋಡಿದ ಮೇಲೆ ಕ್ಲಾರಿಟಿ ಸಿಗುತ್ತೆ ನಿಮಗೆ ಕಂಪ್ಲೀಟ್. ಫಸ್ಟ್ ಫ್ರೇಮಿಂದ ಹಿಡಿದು ಲಾಸ್ಟ್ ಫ್ರೇಮ್ವರೆಗೂ ಸ್ಕ್ರೀನು ಮತ್ತು ನೀವು ಅಷ್ಟೇ ಡಿಮ್ಯಾಂಡ್ ಮಾಡುತ್ತೆ ಸಿನಿಮಾ, ಬೇರೇನೂ ಡಿಮ್ಯಾಂಡ್ ಮಾಡಲ್ಲ. ಎಕ್ಸಾಕ್ಟ್ಲಿ. ಶ್ರವ್ಯ, ನೀವು ಸಿನಿಮಾದಲ್ಲಿ ಡೈಲಾಗ್ಗಳೆಲ್ಲ ತುಂಬ ಮಾತಾಡಿದ್ರು. ಆ್ಯಕ್ಚುಲಿ ಸಿನಿಮಾದಲ್ಲಿ ಎಷ್ಟು ಮಾತಾಡಿದ್ರು ಅಂತಂದರೆ ತುಂಬ ಎಡಿಟಿಂಗ್ ಮಾಡಿ ಅವ್ರಿಗೆ ಬೀಪ್ ಹಾಕಿದ್ದು. ನಿಮ್ದಾದ್ರೂ ಡೈಲಾಗ್ಗಳು ಅವ್ರು ಹೇಳಿದ್ರಲ್ಲ ಆಗ್ಲೇ ಬೀಟ್ ಮಾಡ್ಬಿಟ್ಟಿದ್ದಾರೆ ಡೈರೆಕ್ಟ್ ನಮ್ಮ. ಇನ್ನೊಂದು ವಿಶೇಷ ಹೇಳಬೇಕಪ್ಪ, ಅಣ್ಣೋ ಪಾಪ ಶ್ರಾವ್ಯ ಗೊತ್ತೋ ಇಲ್ವೋ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಶ್ರಾವ್ಯ ಅವರು. ಅದು ಹೇಗೆ ಅಂತ ಕೇಳಿ. ಹೇಗೆ ಅಂತಂದರೆ ಡೆಬ್ಯೂ ಹೀರೋಯಿನ್ ಅಂದರೆ 1938 ತೆಗೆದು
ಟಿಲ್ ನೌ ಡೆಬ್ಯೂ ಹೀರೋಯಿನ್ ಮೂಕಿ ಕ್ಯಾರೆಕ್ಟರ್ ಮಾಡಿದ್ದು ಮೊಟ್ಟ ಮೊದಲ. ಮೂಕಿ ಕ್ಯಾರೆಕ್ಟರ್ ಮಾತೇ ಇಲ್ವಾ? ಒಳ್ಳೆ ಕೆಲಸ. ಹೆಣ್ಮಕ್ಳು ಬಾಯಲ್ಲಿ ಬೈಗಳ ಕೇಳೋದು ತಪ್ಪು. ಇಲ್ಲ ಅಂದಿದ್ರೆ ಇವ್ರ ಜೊತೆ ಸೇರ್ಕೊಂಡು ಅವ್ರದ್ದು ಕೇಳಬೇಕಿತ್ತು. ಆಮೇಲೆ ಸ್ಟ್ರೆಸ್ ಹೊರಗಡೆ ಹಾಕೊಳ್ಳೋಕೆ ಆಮೇಲೆ ಡೈರೆಕ್ಟರ್ ಕೊಟ್ಟಿರೋದು. ಸೊ ಆ ಒಂದು ರೆಕಾರ್ಡ್ನ ಪಾಪ ಬ್ರೇಕ್ ಮಾಡಿದ್ದಾರೆ ಶ್ರಾವ್ಯ ಅವ್ರು. ಕಂಗ್ರ್ಯಾಚುಲೇಷನ್ಸ್, ನೀವು ಇತಿಹಾಸ ಪುಟದಲ್ಲಿ ಸೇರಿದಿರಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಯ್ತು. ಅಲ್ಲ, ಅಲ್ಲಿ ಮಾತಾಡೋಕೆ ಅವಕಾಶ ಇಲ್ಲ, ಇಲ್ಲಿ ಮಾತಾಡ್ಬೋದು. ಸರಾಗೋಗಿ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್. ಅವರೇ ಇದಕ್ಕೆ ಸ್ಫೂರ್ತಿ ಆ್ಯಂಡ್ ಎವ್ರಿಥಿಂಗ್. ಅವರೇ ಒಂದು ಕನ್ಸೋಲ್ ಮಾಡೋಕ್ಕಿಂತ ಹಿಡಿದು ಒಂದು ಪರ್ಫಾರ್ಮೆನ್ಸ್ನ ಆಚೆ ತೆಗೆದು ಹಾಕೋದ್ರಿಂದ ಎವ್ರಿಥಿಂಗ್ ಗೋಸ್ ಟು ಹಿಮ್. ಅದ್ರ ಹಿಂದ್ಗಡೆ ಬೈತಾ ಇದ್ದೆ ಡೈರೆಕ್ಟರ್ನ. ಓ ಸಾರಿ ಸರ್, ನಾನು ಕ್ಯಾಮ್ರಾ ಎದುರುಗಡೆ ಹಾಕಲ್ಲ, ಯಾರು ಯಾರಿಗೆ ಬೈತಾರೆ? ಸಾರಿ ಅರುಣ್, ಏನು ಬೈದಿಲ್ಲ. ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನೀವು ಎಷ್ಟು ಸಲ ಬೈದಿಲ್ಲಪ್ಪ ಅವಾಗೆಲ್ಲ? ಹಂಗ ಅಲ್ಲ ಪಾಪ ಹಿಂದ್ಗಡೆ ನಮ್ಮ ಹತ್ರ ಹೇಳ್ಕೊತಿದ್ಲು. ಓಕೆ ಹೇಳಿ, ಪರವಾಗಿಲ್ಲ. ಬಟ್ ಜೋಕ್ಸ್ ಪಾರ್ಟ್ ನನ್ನ ಜೋಕ್ಸ್ ಪಾರ್ಟ್ ಅಂತ ಹೇಳ್ಬಿಟ್ಯಾ? ಅದು ಬಾಯ್ ಮುಚ್ಚು ಅಂತ. ಅಕುಲ್ ಜೋಕರ್ ಅಂತ. ಜೋಕರ್ ಅಂತ ಹೇಳ್ತೀಯ ನೀನು? ಜೋಕರ್ ಅಂತ ಹೇಳಿಲ್ಲ ಸರ್. ಜೋಕ್ ಸಪೋರ್ಟ್ ಅಂದ್ರೆ ಪಾಪ ಅವ್ರು ಜೋಕ್ ಮಾಡ್ತಾರೆ ಅಂತ. ಇಂಗ್ಲಿಷ್ ಅರ್ಥ ಆಗಲ್ಲಮ್ಮ. ಅದು ಹಿಂದಿ ಅರ್ಥ ಆಗಲ್ಲ ಅಂತ ಗೊತ್ತಾಯ್ತು, ಅದು ಬರಲ್ಲ. ಇಂಗ್ಲಿಷ್ ಅರ್ಥ ಆಗಲ್ಲ. ಇಲ್ಲ ಅಕುಲ್ ಸರ್ ತುಂಬಾ ನೋಡಿರ್ಬೋದು, ಸೈಲೆಂಟ್ ಆಗಿ ಎಷ್ಟು ಕ್ಯೂಟ್ ಆಗೆಲ್ಲ ಕಾಣಿಸ್ತಿದ್ದಾರೆ. ಅದೇ ತರ ಇದ್ರೆ ಅವ್ರು ಚಂದ. ಹೌದಾ? ನಾನು ಜಾಸ್ತಿ ಮಾತಾಡ್ತಾರೆ ಇವಾಗ ಅಂತನಾ? ಮುಗಿದ್ಬಿಡು, ಅದೊಂದೇ ಬಾಕಿ ಇರೋದು, ಅದು ಮುಗಿದ್ಬಿಡು. ನಿಮಗೆ ಅವ್ರು ಶ್ರಾವ್ಯ ಅವ್ರ ಕ್ಯಾರೆಕ್ಟರ್ ನೋಡ್ತಾ ಇರ್ಬೇಕು. ನಿಮ್ಮ ಫಸ್ಟ್ ಸಿನಿಮಾ ಮೋಸ್ಟ್ಲಿ ನೆನಪಿಗೆ ಬಂದಿರ್ತಲ್ಲ, ಚಂದ್ರಚಕೋರಿ. ನಾನು ನಿಜವಾಗ್ಲೂ ಇದೊಂದು ಕ್ಲಾರಿಫೈ ಮಾಡಬೇಕು. ನನಗೆ ಮೂಕಿ ಅಂತ ಹೇಳಿದ ತಕ್ಷಣ ನಾನು ಅದಕ್ಕೆ ಇವ್ರು ಹೇಳ್ತಾ ಇದ್ರು, ನೀನು ಮನೇಲಿ ನಿನಗೆ ಪ್ರಾಕ್ಟೀಸ್ ಆಗಬೇಕು, ನೀನೇನು ಮಾಡು, ನಿನ್ನ ಫ್ರೆಂಡ್ಸ್ ಜೊತೆ ಆಗಲಿ, ನೀನು ಯಾರ ಜೊತೆ ಆದರೂ ಒಂಥರ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗು, ಸೊ ನಿಂಗೆ ಈಸಿ ಆಗುತ್ತೆ. ಆಮೇಲೆ ನನಗೆ ಅದೇ ಥರ ರಿಲೇಟೆಡ್ ಮೂವೀಸ್ ಬಂದಾಗ ನಾನು ಮುರಳಿ ಸರ್ ಮೂವಿ ನೋಡಿದೆ, ಚಂದ್ರಚಕೋರಿ. ಆ ಮೂವಿ ನೋಡ್ತಾ ಅಷ್ಟು ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ, ಬಟ್ ನಾನು ಅದನ್ನು ನೋಡಿ ಇನ್ಸ್ಪೈರ್ ಆಗಿರೋದು ನಿಜ. ಮಗ ಅಂದ್ರೆ ನೀನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಮಗ. ಫಸ್ಟ್ ಡೆಬ್ಯೂ ಅಂದ್ರೆ ಹೀರೋ ಡೆಬ್ಯೂ ಮಾಡಿರೋ ಸಿನಿಮಾದಲ್ಲಿ ಮೂಕ, ನೀನ್ ಮೂಕಿ ಎಂತ ನೋಡಿ. ಆ ಟ್ರೈಲರ್ ನೋಡಿ ಬಂದ್ಮೇಲೆ ಶಿವ ಶಿವ ಅಂದ್ಕೊಂಡ್ಬಿಟ್ಟೆ ಒಂದ್ಸಲ. ಮುರಳಿ ಅವರ ಅಂತ ನನಗೊಂದ್ಸಲ ಫುಲ್ಲು ಗೆಟಪ್, ಯೋಯೋ 50 ಸೆಂಟ್ ಸ್ಟೈಲಲ್ಲಿ ಫುಲ್ಲು ಡೈಲಾಗ್ಗಳು. ಈ ಥರ ಒಂದು ಔಟ್ ಆಫ್ ದ ಬಾಕ್ಸ್ ಕ್ಯಾರೆಕ್ಟರ್ ಅಟೆಂಪ್ಟ್ ಮಾಡಬೇಕು. ಐ ಹ್ಯಾವ್ ಟು ಟ್ರೈ ಸಮಥಿಂಗ್ ನ್ಯೂ, ಅಂದರೆ ಸಮಥಿಂಗ್ ಟೋಟಲಿ ನ್ಯೂ. ನಾನು ಇಷ್ಟು ಸಿನಿಮಾಗಳಲ್ಲಿ ನಾನು ಮಾಡಿರಬಾರ್ದು, ಬಿಕಾಸ್ ಮಾಡಿರೋದನ್ನೇ ಮಾಡೋಕ್ಕೆ ಬೋರ್ ಹೊಡಿಯುತ್ತೆ ಒಂದು. ಇನ್ನೊಂದು ಅದನ್ನೇ ಬಂದು ನೋಡೋಕ್ಕೂ ಬೋರ್ ಹೊಡಿಯುತ್ತೆ. ಸೊ ಸಮಥಿಂಗ್ ನ್ಯೂ ಏನು ಮಾಡೋದು ಅಂತ ಕೂತ್ಕೊಂಡಾಗ ಇಂಥ ಒಂದು ಸ್ಟೋರಿ ಲೈನ್ ಬಂತು. ಸ್ಟೋರಿ ಲೈನ್ ಬಂದ ತಕ್ಷಣ ನಾನು ಹೇಳಿದೆ, ಇದು ಹೇಗೆ ಅರುಣ್ ಮಾಡೋಕ್ಕಾಗುತ್ತೆ ನನ್ನ ಕೈಲಿ, ವಾಟ್ ಯು ಥಿಂಕ್ ಸರ್, ಯು ಜಸ್ಟ್ ಅಟೆಂಪ್ಟ್, ನೀವು ನೋಡಿ, ಇಟ್ಸ್ ಗೋನ್ ಗಿವ್ ಯು ಅ ಡಿಫ್ರೆಂಟ್ ಫೀಲಿಂಗ್ ಅಂದರು. ಅದು ಹಾಗೆ ಆಯಿತು ಸರ್. ಆ್ಯಕ್ಚುಲಿ ದ ಕ್ಯಾರೆಕ್ಟರೈಸೇಷನ್ ವಾಟ್ ಐ ಹ್ಯಾವ್ ಡನ್ ಇನ್ ದ ಮೂವಿ, ಆ ಕ್ಯಾರೆಕ್ಟರೈಸೇಷನ್ ಬಂದ್ಬಿಟ್ಟು ಇಟ್ ಈಸ್ ವೆರಿ ಟ್ರಿಕಿ ಒಂದೇ ಅಷ್ಟೇ ಅಲ್ಲ, ಇಟ್ ಈಸ್ ಅ ಟೋಟಲ್ ರಿಯಾಲಿಟಿ ಸಬ್ಜೆಕ್ಟ್. ಶ್ರೀಕಿ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಶ್ರಾವ್ಯ ಅವ್ರದ್ದಾಗಿರ್ಬೋದು, ಅಖಿಲ್ ಆಗಿರ್ಬೋದು, ಐಶ್ವರ್ಯ ನಾಗ್, ನಾನು, ರೇಖಾ, ನಿಮಗೆಲ್ಲ ನೋಡಿದಾಗಲೂ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ನನಗೆ ಆಗಿತ್ತು ಕಣಯ್ಯ, ಎಲ್ಲೋ ಒಂದು ಇನ್ಸಿಡೆಂಟ್ ಇದು ನಡೆದಿದೆ ಕಣಯ್ಯ, ನನ್ನ ಫ್ರೆಂಡ್ ಮಾಡ್ಕೋತೀರಿ, ಯು ವಿಲ್ ಪ್ಲೇಸ್ ಯುವರ್ ಸೆಲ್ಫ್ ದೇರ್ ಇನ್ ದ ಶೂಸ್. ಸೊ ಇನ್ ದಟ್ ವೇ ಐ ವುಡ್ ಡೆಫಿನೆಟ್ಲಿ ಸೇ ಅದನ್ನು ತುಂಬ ಚೆನ್ನಾಗಿ ಸ್ಟೋರಿ ಲೈನ್ ಮಾಡ್ಕೊಂಡಿದ್ದಾರೆ. ಬಟ್ ಔಟ್ಕಮ್ ಏನು ಅನ್ನೋದನ್ನ ಅಟ್ ದ ಎಂಡ್ ಆಫ್ ದ ಡೇ ನೀವೇ ನೀವು. ಸಿನಿಮಾದಲ್ಲೂ ಸ್ಕ್ರೀನ್ ಪ್ಲೇ ಎಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿದೀನಿ ಅಂದ್ರೆ ಪ್ರೋಗ್ರಾಮಲ್ಲೂ ಸ್ವಲ್ಪ ಚೇಂಜ್ ಆಯಿತು. ನೋಡಿ ಲಾಸ್ಟಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಬೇಕು, ಇನ್ನು ಪ್ರೋಗ್ರಾಮ್ ಮುಗ್ದಿಲ್ಲ, ನಾವು ಸ್ಕ್ರೀನ್ ಪ್ಲೇ ಚೇಂಜ್ ಮಾಡೋದು ಬೇಡ. ಸೊ ಆ್ಯಕ್ಚುಲಿ ಮ್ಯಾಟ್ರ್ ಇಷ್ಟಂಗ ಮಾತಾಡಿದಲ್ವೇ ಅಲ್ಲ, ನಿಜವಾದ ಮ್ಯಾಟ್ರ್ ಇನ್ನೂ ಇದೆ. ಲೂಸ್ಗಳಂದರೆ ಯಾರು ಅಂತ ತಿಳ್ಕೊಳ್ಬೇಕು. ಡೈರೆಕ್ಟ್ರನ್ನ ಕಳಿಸ್ತೀನಿ ನಾನು, ಅವ್ರು ಕೂತ್ಕೊಂಡು ಬರ್ರಿ, ಅವ್ರು ಇವ್ರನ್ನ ಹೊಗಳ್ತಾ ಕೂತ್ಕೊಂಡಿದ್ದಾರೆ ಇಲ್ಲಿ. ಸರ್ ದಯವಿಟ್ಟು ತುಂಬ ಸಂತೋಷ, ಥ್ಯಾಂಕ್ ಯು. ನೀವು ಹೊರಡ್ಬೋದು ಇನ್ನು. ಓಕೆ ಹೊರಡೋಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಒಂದು ಬ್ರೇಕ್ ತೊಗೊಳ್ತೀನಿ. ಬ್ರೇಕ್ ಬಂದಮೇಲೆ ನಿಜವಾದ ಲೂಸ್ಗಳು ಯಾರು ಕಾರ್ಯಕ್ರಮದಲ್ಲಿ ನೋಡೋಣ. ಇನ್ನೊಂದು ದೊಡ್ಡ ಲೂಸ್ ಬರ್ತಾ ಇದೆ ನಮ್ಮ ಜೊತೆ, ಅದಷ್ಟು ಬೇಗ ರೀಚ್ ಆಗುತ್ತೆ. ಅಲ್ಲಿ ತನಕ ಬ್ರೇಕ್ ತೊಗೊಂಡು ವಾಪಸ್ ಬಂದ